ಕರ್ನಾಟಕ ಸರ್ಕಾರಕ್ಕೆ ಮುಖಭಂಗವನ್ನ ಕೊಟ್ಟಿದ್ದಂತಹ ಮೂಡಾ ಹಗರಣ ಈಗ ಹೈಕಮಾಂಡ್ ಎದುರುಗಡೆ ಹೋಗಿದೆ. ಸಿಎಂ ಸಿದ್ದರಾಮಯ್ಯ ಮೂಡಾ ಹೈಕಮಾಂಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಜೊತೆ ಚರ್ಚೆಗೆ ದೆಹಲಿಗೆ ತೆರಳಿದ್ದಾರೆ. ಮತ್ತೆ ದೆಹಲಿಯ ಅಂಗಳವನ್ನ ತಲುಪಿದೆ ಮೂಡಾ ಬಿಕ್ಕಟ್ಟು. ಈಗಾಗಲೇ ದೆಹಲಿಯನ್ನ ತಲುಪಿದ್ದಾರೆ ರಾಜ್ಯ ಕಾಂಗ್ರೆಸ್ನ ನಾಯಕರು. ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಏರ್ಪೋರ್ಟ್ನಿಂದ ಕರ್ನಾಟಕ ಭವನಕ್ಕೆ ಆಗಮಿಸುತ್ತಾರೆ. ಸಿಎಂ ಜೊತೆ ಡಿಸಿಎಂ ಶಿವಕುಮಾರ್, ಮಹದೇವಪ್ಪ, ಜಮೀರ್, ಪರಮೇಶ್ವರ್, ಗೋವಿಂದರಾಜು ಇವರೆಲ್ಲರ ಆಗಮನ ಆಗಿದೆ. ಇವತ್ತು ಸಂಜೆ ಹೈಕಮಾಂಡ್ನ ನಾಯಕರುಗಳ ಜೊತೆಗೆ ಬಹಳ ಮಹತ್ವದ ಚರ್ಚೆ ನಡೆಸುತ್ತಾರೆ. ಮುಖ್ಯಮಂತ್ರಿಗಳ ಆದಿಯಾಗಿ ಕರ್ನಾಟಕದ ಪ್ರಮುಖ ಕಾಂಗ್ರೆಸ್ ನಾಯಕರು ಇವತ್ತು ದೆಹಲಿಯಲ್ಲಿದ್ದಾರೆ. ಸಚಿವರು ಇಲ್ಲಿ 3 ಜನ ಒಟ್ಟಿಗೆ ಹೋಗಿದ್ರು. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು. ಜಮೀರ್ ಅಹಮದ್ ಖಾನ್ ಕೂಡ ಅವ್ರ ಜೊತೆಗಿದ್ದಾರೆ, ಗೋವಿಂದರಾಜು ಕೂಡ ಅವ್ರ ಜೊತೆಗಿದ್ದಾರೆ. ಕಾಂಗ್ರೆಸ್ನ ಪ್ರಮುಖ ನಾಯಕರೆಲ್ಲರೂ ಸೇರಿ ಇವತ್ತು ಹೈಕಮಾಂಡ್ ಮೀಟಿಂಗ್ ಆಗುತ್ತೆ. ಸಂಜೆ ರಾಹುಲ್ ಗಾಂಧಿ ಮತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಆಗ್ತಾರೆ. ಬಟ್ ದೆಹಲಿಗೆ ಯಾಕೆ ಬರ ಮಾಡಿಕೊಂಡ್ರು? ದೆಹಲಿಗೆ ಕರೆಸಿರೋದು ಕೇವಲ ಮೂಡಾ ಅಪ್ಡೇಟ್ಗಳನ್ನು ತಿಳ್ಕೊಳ್ಳೋದಕ್ಕ, ಮೂಡಾ ವಿಚಾರದಲ್ಲಿ ಏನಾದರೂ ಸಲಹೆ ಸೂಚನೆಗಳನ್ನು ಕೊಡೋದಕ್ಕ, ಅಥವಾ ರಾಜ್ಯ ರಾಜಕಾರಣದಲ್ಲಿ ಏನಾದರೂ ದೊಡ್ಡ ಬದಲಾವಣೆ ಕಾಣಿಸುವ ಸಾಧ್ಯತೆಗಳಿರಬಹುದಾ? ಹಾಗಾದ್ರೆ ಕಾಂಗ್ರೆಸ್ ನಾಯಕರು ದೆಹಲಿಗೆ ಯಾಕೆ ಹೋದ್ರು? ಸಂಕಷ್ಟ ನಿವಾರಣೆಗ ಅಥವಾ ವರಿಷ್ಠರ ಬೆಂಬಲವನ್ನ ಪಡೆಯೋದಕ್ಕ ಒಂದೇ ವಿಮಾನದಲ್ಲಿ ಹೋದ್ರಲ್ಲ ಎಲ್ಲ ನಾಯಕರು? ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಪಕ್ಷದ ವರಿಷ್ಠರ ಜೊತೆಗೆ ಮೂಡಾ ಕೇಸ್ ಬಗ್ಗೆ ಚರ್ಚೆ ಮಾಡೋದು ಅಂತ ಹೇಳ್ತಾರೆ. ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತೀವಿ, ಮುಂದಿನ ಕಾನೂನು ಹೋರಾಟದ ಬಗ್ಗೆಯೂ ಮಾತುಕತೆ ನಡೆಸ್ತೀವಿ, ರಾಷ್ಟ್ರಪತಿಗಳಿಗೆ ದೂರು ಸಲ್ಲಿಸೋದಕ್ಕೆ ಮುಂದಾಗಿದ್ದೀವಿ ಅಂತ. ರಾಷ್ಟ್ರಪತಿಗಳಿಗೆ ದೂರು ಸಲ್ಲಿಸುವ ವಿಚಾರ ಮತ್ತು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುವ ವಿಚಾರ ಮತ್ತು ಮೂಡಾ ಹಗರಣದ ನಂತರದ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ದೆಹಲಿಗೆ ಹೋಗಿರೋದು ಅನ್ನೋದು ಸದ್ಯಕ್ಕಿರೋ ಮಾಹಿತಿ. ಅದರ ಜೊತೆಗೆ ನಿನ್ನೆ ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡಿರುವ ನಿರ್ಣಯಗಳನ್ನು ಹೈಕಮಾಂಡ್ ಮುಂದೆ ಮನವರಿಕೆ ಮಾಡೋದು, ಯಾವ್ಯಾವ ನಿರ್ಣಯಗಳು ಮತ್ತು ಅದು ಇಂಥ ಸಂದರ್ಭದಲ್ಲಿ ಯಾಕೆ ಪ್ರಮುಖವಾಗುತ್ತೆ, ಈ ಎಲ್ಲ ವಿಚಾರಗಳನ್ನು ಹೈಕಮಾಂಡ್ ಮುಂದೆ ಇಡೋದಕ್ಕೆ ಈ ಭೇಟಿ ಅಂತ ಈಗ ರಾಜ್ಯದ ನಾಯಕರುಗಳು ಹೇಳ್ತಿದ್ದಾರೆ. ಬಟ್ ಅಸಲಿಯತ್ತೇನು? ಅದೇ ವಿಚಾರಗಳೇ ಚರ್ಚೆನಾ? ಅವ್ರಿಗೆ ಮಾತ್ರ ಗೊತ್ತು. ಯಾಕಂದರೆ ಭೇಟಿ ಆಗೋದು ರಾಹುಲ್ ಗಾಂಧಿ ಅವರನ್ನು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು. ಪ್ರಾಸಿಕ್ಯೂಷನ್ಗೆ, ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಮನವಿಯನ್ನು ಸಲ್ಲಿಸಿದ ನಂತರವೂ ಕೂಡ ಮುಖ್ಯಮಂತ್ರಿಗಳ ಪದಚ್ಯುತಿ ಅಥವಾ ಮುಖ್ಯಮಂತ್ರಿಗಳನ್ನು ಕೆಳಗಿಳಿಸುವ ವಿಚಾರಗಳು ಇಲ್ಲೇನಾದರೂ ಚರ್ಚೆ ಆಗಬಹುದಾ? ಗೊತ್ತಿಲ್ಲ. ಸ್ಟಿಲ್ ಅ ಕ್ವೆಶನ್. ಇನ್ನೂ ಕೂಡ ಅದು ಪ್ರಶ್ನೆಯಾಗಿ ಉಳಿತಾ ಇದೆ. ಬಟ್ ಸದ್ಯಕ್ಕೆ ಇವರು ಹೇಳೋ ಪ್ರಕಾರ ರಾಜ್ಯದಲ್ಲಾಗಿರೋ ಡೆವಲಪ್ಮೆಂಟ್ಗಳು, ಈವರೆಗಾಗಿರೋ ಡೆವಲಪ್ಮೆಂಟ್ಗಳು, ಅದ್ರ ಜೊತೆಗೆ ಸಂಪುಟ ಸಭೆಯಲ್ಲಿ ತಗೊಂಡಿರೋ ನಿರ್ಧಾರಗಳು, ಇವೆಲ್ಲವನ್ನ ಹೈಕಮಾಂಡ್ ಮುಂದೆ ಮನವರಿಕೆ ಮಾಡೋದಕ್ಕೆ ಅಂತ ಹೇಳ್ತಿದ್ದಾರೆ. ದೆಹಲಿಗೆ ಈಗಾಗಲೇ ರಾಜ್ಯದ ಕಾಂಗ್ರೆಸ್ ನಾಯಕರ ಆಗಮನ ಕೂಡ ಆಗ್ಬಿಟ್ಟಿದೆ. ದೆಹಲಿಯಲ್ಲಿ ಈಗ ಕಾಂಗ್ರೆಸ್ ನಾಯಕರಿದ್ದಾರೆ, ಕರ್ನಾಟಕ ಭವನಕ್ಕೆ ಹೋಗ್ತಾರೆ. ಸಂಜೆ ಇವತ್ತು ಹೈಕಮಾಂಡ್ ಜೊತೆಗೆ ಪ್ರಮುಖವಾದಂಥ ಚರ್ಚೆಯನ್ನು ನಡೆಸ್ತಾರೆ. ಹೈಕಮಾಂಡ್ಗೂ ಕೂಡ ಮುಖಭಂಗನೇ. ಕಾಂಗ್ರೆಸ್ನ ಆಡಳಿತ ಇರುವಂತಹ, ಅದರಲ್ಲೂ ಇಡೀ ಭಾರತದಲ್ಲೇ ಕಾಂಗ್ರೆಸ್ಗೆ ಉಸಿರಾಡೋದಕ್ಕೆ ಅವಕಾಶ ಇದೆ ಅಂತ ತೋರಿಸ್ಕೊಟ್ಟ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳ ವಿರುದ್ಧ ಕೇಳಿಬಂದಿರೋ ಆರೋಪ ಇದೆಯಲ್ಲ, ಅದು ಕಾಂಗ್ರೆಸ್ ಹೈಕಮಾಂಡ್ಗೆ ನುಂಗಲಾಗದ ಬಿಸಿ ತುಪ್ಪ. ಇದೇ ವಿಚಾರ ಇಟ್ಕೊಂಡು ಅವ್ರು ಬೇರೆಯವ್ರನ್ನ ಯಾರನ್ನೂ ಪ್ರಶ್ನೆ ಮಾಡದೇ ಇರೋ ಹಾಗಾಗಿದೆ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಈ ವಿಚಾರವನ್ನು ಹೇಗೆ ತಗೊಳ್ತಾ ಇದೆ, ಹೇಗೆ ಕನ್ಸಿಡರ್ ಮಾಡ್ತಾ ಇದೆ ಅನ್ನೋದು ಕೂಡ ಇಲ್ಲಿ ಪ್ರಮುಖ ವಿಚಾರವಾಗುತ್ತೆ. ಸಂತೋಷ್ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸಂತೋಷ್, ನಾಗಲೇ ಕೇಳ್ತಾ ಇದ್ದೆ, ದೆಹಲಿಗೆ ಈಗಾಗಲೇ ನಾಯಕರು ಬಂದಿದ್ದಾರೆ. ಯಾರ್ಯಾರಿದ್ದಾರೆ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳ ಜೊತೆಗೆ, ಮತ್ತು ಇವತ್ತಿನ ಈ ಹೈಕಮಾಂಡ್ ಜೊತೆಗಿನ ಮೀಟಿಂಗ್ನ ಒನ್ಲೈನ್ ಅಜೆಂಡಾ ಏನು ಅಂತ? ಪ್ರಣತ್, ಮುಖ್ಯವಾಗಿ ಈಗಷ್ಟೇ ದೆಹಲಿಗೆ ಆಗಮಿಸಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವರಾದಂತಹ ಜಾರ್ಜ್, ಪರಮೇಶ್ವರ್ ಹಾಗೂ ಮಹದೇವಪ್ಪ ಹಾಗೂ ಜಮೀರ್ ಅಹಮದ್ ಖಾನ್ ಜೊತೆಗೆ MLC ಆಗಿರುವಂತಹ ಮುಖ್ಯಮಂತ್ರಿ ಕಾರ್ಯದರ್ಶಿ ಆಗಿರುವಂತಹ ಗೋವಿಂದರಾಜು, ಒಟ್ಟು 5 ಜನ ಈಗಾಗಲೇ ದೆಹಲಿಗೆ ಆಗಮಿಸಿರುವಂಥದ್ದನ್ನು ಗಮನಿಸಬೇಕಾಗುತ್ತೆ. ಪ್ರಮುಖ ಕಾಂಗ್ರೆಸ್ನ ರಾಜ್ಯ ನಾಯಕರುಗಳೆಲ್ಲರೂ ಕೂಡ ಇವತ್ತಿನ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಆದರೆ ಮುಖ್ಯವಾಗಿ ಇವತ್ತು ನಡೆಯಲಿರುವಂಥ 4:45, 5 ಗಂಟೆ ಆಸ್ಪಾಸ್ನಲ್ಲಿ ಕಾಂಗ್ರೆಸ್ನ ಈ ಒಂದು ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಬ್ಬರು ಈ ಒಂದು ಹೈಕಮಾಂಡ್ ಮಟ್ಟದ ಸಭೆಯಲ್ಲೂ ಕೂಡ ಭಾಗಿಯಾಗಲಿದ್ದಾರೆ. ಜೊತೆಗೆ ಮೂಡಾ ಹಗರಣದಲ್ಲಿ ಈಗಾಗಲೇ ಯಾವ ರೀತಿಯಾದಂಥ ನಿಲುವುಗಳನ್ನು ತೆಗೆದುಕೊಳ್ಳಲಾಗಿದೆ ರಾಜ್ಯದಲ್ಲಿ, ಜೊತೆಗೆ ನಿನ್ನೆ ನಡೆದಂತಹ CLP ಸಭೆಯಲ್ಲಿ ತೆಗೆದುಕೊಂಡಂತಹ ಒನ್ಲೈನ್ ಅಜೆಂಡಾ ಏನಿದೆ, ಈಗಾಗಲೇ ಕಾನೂನು ಹೋರಾಟಕ್ಕೆ ಯಾವ ರೀತಿಯಾಗಿ
ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಿದೆ. ಸರ್ಕಾರ ಇರ್ಬೋದು, ಜೊತೆಗೆ ಮುಖ್ಯಮಂತ್ರಿಗಳ ಪರವಾಗಿ ಇಡೀ ಕಾಂಗ್ರೆಸ್ನ ಎಲ್ಲ ಶಾಸಕರುಗಳು ಈಗಾಗಲೇ ಒಗ್ಗಟ್ಟಿನಿಂದ ಬಲ ಪ್ರದರ್ಶನವನ್ನು ಕೂಡ ಮಾಡಿರುವಂಥದ್ದು. ಒಂದು ವೇಳೆ ರಾಜ್ಯಪಾಲರ ವಿರುದ್ಧ ಯಾವ ರೀತಿಯಾದಂಥ ಕಾನೂನು ಸಮರವನ್ನು ತೆಗೆದುಕೊಂಡು ಹೋಗಬೇಕಾಗತ್ತೆ. ಜೊತೆಗೆ ದೆಹಲಿ ಮಟ್ಟದಲ್ಲೂ ಕೂಡ ರಾಜ್ಯಪಾಲರ ವಿರುದ್ಧವಾಗಿ ರಾಷ್ಟ್ರಪತಿಗಳ ಗಮನಕ್ಕೂ ಕೂಡ ಮನವಿಯನ್ನು ಸಲ್ಲಿಸುವಂಥ ನಿಟ್ಟಿನಿಂದಾಗಿ ಕೇಂದ್ರ ನಾಯಕರುಗಳು ಕೊಡುವಂತಹ ಸಲಹೆಗಳು ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸುಮಾರು 45ರಿಂದ 1 ಗಂಟೆಗಳ ಆಸ್ಪಾಸ್ನಲ್ಲಿ ಈ ಒಂದು ಸಭೆ ನಡೆಯುವಂತಹ ಸಾಧ್ಯತೆಗಳನ್ನು ನಿರೀಕ್ಷೆ ಮಾಡಬಹುದು. 4:45 5 ಗಂಟೆಗೆ ಆರಂಭವಾದರೆ 6 ಗಂಟೆಯ ಆಸ್ಪಾಸ್ನಲ್ಲಿ ಸಭೆ ಅಂತ್ಯವಾಗಬಹುದು. ಆದರೆ ಕೇಂದ್ರದ ಕಾಂಗ್ರೆಸ್ನ ನಾಯಕರುಗಳಾಗಿರುವಂಥ ಜೊತೆಗೆ ರಾಜ್ಯ ಉಸ್ತುವಾರಿ ಆಗಿರುವಂಥ ಸುರ್ಜೇವಾಲಾ ಇರ್ಬೋದು, ವೇಣುಗೋಪಾಲ್ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿಯು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗುವ ಸಾಧ್ಯತೆಗಳನ್ನು ನಿರೀಕ್ಷೆ ಮಾಡ್ಬೋದು. ಯಾಕೆಂತ ಹೇಳಿದ್ರೆ ಕೇಂದ್ರದ ಕಾಂಗ್ರೆಸ್ ನಾಯಕರು ಕೊಡುವಂತಹ ಸಲಹೆಗಳು ಸಾಕಷ್ಟು ಮಹತ್ವವಾಗುತ್ತೆ. ಈ ಹಿಂದೆ ಹೈಕೋರ್ಟ್ನಲ್ಲಿ ನಡೆದಂತಹ ವಿಚಾರಣೆ ಸಂದರ್ಭದಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಯಾವ ರೀತಿಯಾದಂಥ ವಾದವನ್ನು ಮಂಡಿಸಿದ್ರು, ಮುಂದೆ ಯಾವ ರೀತಿಯಾದಂಥ ನಿಲುವುಗಳನ್ನು ತೆಗೆದುಕೊಳ್ಬೇಕಾಗತ್ತೆ, ಕಾನೂನು ಹೋರಾಟಗಳನ್ನು ಹೇಗೆ ನಡೆಸಬೇಕಾಗತ್ತೆ, ಈ ಕುರಿತಂತೆ ಇವತ್ತಿನ ಒಂದು ಹೈಕಮಾಂಡ್ ಮಟ್ಟಗಿನ ಸಭೆಯಲ್ಲಿ ಚರ್ಚೆಯನ್ನು ನಡೆಸಲಿದ್ದಾರೆ. ಪ್ರಣುತ್, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗೆ.